ಆತ್ಮೀಯ H16 ನ್ಯೂಸ್ ಅಥವಾ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆದ್ಮೇಲೆ ಇಲ್ಲಿ ಸಮೀಪದಲ್ಲೊಂದು ಹೂಲಿಕಟ್ಟಿ, ಗೋಕಾಕ್ ತಾಲೂಕದಲ್ಲೇ, ಬೆಳಗಾವಿ ಜಿಲ್ಲೆಯ ಇಲ್ಲೇ ಶಿವಲಿಂಗೇಶ್ವರ ಮಠ ಅಂತೊಂದು ಪ್ರಸಿದ್ಧ ಮಠ ಅದ. ಶಿವಲಿಂಗೇಶ್ವರ ಗದ್ದುಗಿನೂ ಅಲ್ಲದ. ಇವರು ಬಸವ ಪರಂಪರೆಯಲ್ಲೇ ಬೆಳೆದಂತಹ ಮಠ. ವಿಶೇಷವಾಗಿ ಕಳೆದ 23 ವರ್ಷದ 24ನೇ ವರ್ಷದಲ್ಲ ಜಾತ್ರೆಯನ್ನು ಮಾಡುವಂಥದ್ದು, ಅಲ್ಲಿಯ ಜನಜಾಗೃತಿಯನ್ನು ಮಾಡುವಂಥದ್ದು, ಜನರಿಗೆ ಬಸವ ತತ್ವಗಳನ್ನು ಹೇಳುವಂಥದ್ದು, ಬಸವಣ್ಣವರ ಕಾಯಕ ಜೀವತ್ವದ ಬಗ್ಗೆ, ಕಾಯದ ಬಗ್ಗೆ, ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು ಮತ್ತು ಜನರನ್ನು ನಿಜವಾಗಿಯೂ ಸದ್ಭಕ್ತರನ್ನಾಗಿ, ಸದ್ವಿನಯ ಉಳ್ಳಂಥ ವ್ಯಕ್ತಿಗಳನ್ನಾಗಿ ನಿರ್ಮಾಣ ಮಾಡುವಲ್ಲಿ ಈ ಮಠ ಬಹಳ ಕೆಲಸ ಮಾಡ್ತಾ ಬಂದದ್ದು. ವಿಶೇಷವಾಗಿ ಈ ಮಠದ ಶ್ರೀಗಳು ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಕುಮಾರಸ್ವಾಮಿಗಳು, ಕುಮಾರ ಮಹಾಸ್ವಾಮಿಗಳು ಅಂತೆಲ್ಲ ಶಿವಲಿಂಗೇಶ್ವರ ಮಠ ಹುಡುಕಟ್ಟಿದ್ದು. ಇಲ್ಲಿ ಇವ್ರ ನೇತೃತ್ವದಲ್ಲಿ ಜಾತ್ರಾ ನಡೀತಿರ್ತದೆ. ಅದ್ರ ಬಗ್ಗೆ ಒಂದಿಷ್ಟು ನಮ್ಮ ವೀಕ್ಷಕರು ತಿಳಿಸುವ ಸಲುವಾಗಿ ಆ ವಿಶೇಷ ಜಾತ್ರೆಯಲ್ಲಿ ಭಾಗಿಯಾದಂಥ ಆ ಮಠದ ಬಗ್ಗೆ ಅಭ್ಯಾಸ ತಿಳಿದುಕೊಂಡಿರುವಂತಹ ನಮ್ಮ ಮಿತ್ರರು, ಜೊತೆಗೆ ಪಾರಿಜಾತ ಕಲೆಯ ಪಾರಂಗತರು, ವಿಶೇಷವಾಗಿ ಅವರಲ್ಲೇ ಹೋಗಿ ಆ ಮಠದ ಬಗ್ಗೆ, ಮಠ ಸ್ವಾಮೀಜಿಯವರ ಬಗ್ಗೆ ಅನೇಕ ವಿಷಯಗಳನ್ನು ತಿಳ್ಕೊಂಡು ಬಂದಿದ್ದಾರೆ. ಮತ್ತು ಅದ್ರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ನಮ್ಮ ವಿಶೇಷ ಇವತ್ತಿನ ವ್ಯಕ್ತಿ ಈಶ್ವರ್ ಚಂದ್ರ ಬೆಟಗೇರಿ. ಸ್ವಾಗತ ಮಗ. ಶರಣ ಸರ್. ಈಗ ನಮಗೆ ಕೇಳೋ ಮೊದಲನೇ ಪ್ರಶ್ನೆ, ಇಲ್ಲೇ ಸಾವಳಿಗೆ ಮಠ ಒಂದದ, ಅದು ಕುಮಾರ ಮಹಾಸ್ವಾಮಿಗಳು, ಅವ್ರದ್ದು ಹೆಸರು ಕುಮಾರಸ್ವಾಮಿ ಅಂತ, ಇವರು ಇದ್ದಾರೆ. ಏನಾದರೂ ಅವ್ರೊಳಗೆ ಸಂಬಂಧದೇನು ಸರ್? ಹಂಗೆ ಏನಂತ ನಿಮ್ಗೆ ಗೊತ್ತಿದ್ದಂಗೆ ಸರ್, ಬಸವ ಪರಂಪರೆಯೊಳಗೆ ವಿರಕ್ತ ಮಠಗಳು ಸರ್ ಕರ್ನಾಟಕದಾದ್ಯಂತ ಅದಾವ ಸರ್. ತಾವು ಹೇಳೋದು ಸಾವಳಗಿ ಶಿವಲಿಂಗೇಶ್ವರ ಮಠ ರೀ. ಇದು ಜಾತ್ಯತೀತವಾದ ಮಠ, ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮಠ ಸರ್. ಇಲ್ಲಿ ಹಿಂದೂ ಮುಸ್ಲಿಮರ ಒಂದು ಭಾವೈಕ್ಯತೆ ಇದೆ ಕಾಣ್ತೇವೆ. ಅದೇ ಪರಂಪರೆಯಲ್ಲಿನ ನಮ್ಮ ಗೋಕಾಕ್ ತಾಲೂಕಿನ ಈ ಒಂದು ಏನದ ಸರ, ನಮ್ಮ ಹುಲಿಕಟ್ಟಿ ಅಂತೇಳಿ ಗ್ರಾಮ ಸರ್. ಅಲ್ಲಿ ಹುಲಿಗಳು ಭಾಳ ಬರ್ತಾಯಿದ್ವು ಅಂತ, ಕಟ್ಟಿ ಮ್ಯಾಗ ಕೊಡ್ಸುತ್ತ ಹುಲಿಕಟ್ಟಿ ಅಂತೇಳಿ. ಆ ಹುಲಿಕಟ್ಟಿ ಗ್ರಾಮದೊಳಗೆ ಸರ ಒಂದು ಸ್ಮಶಾನದ ಒಂದು ಗುಡ್ಡದ ವಾರಿ ಅದ ರೀ. ಆ ಸ್ಮಶಾನದ ಗುಡ್ಡದ ವಾರಿ ಒಳಗೆ ಅಲ್ಲಿ ಶಿವಲಿಂಗೇಶ್ವರ ಕರ್ತರ ಗದ್ದಿಗೆ ಅದ ರೀ. ಅಲ್ಲಿ ಮೊದಲು ಯಾರ್ಯಾರು ಹೋಗ್ತಾ ಇರಲ್ರಿ, ಒಂಥರ ರೀ ಘೋರಾರಣ್ಯ ರೀ. ಅಂಥ ಅರಣ್ಯದೊಳಗೆ ಇತ್ತೀಚೆಗೆ ಅಂದ್ರೆ ಸುಮಾರು ಒಂದು 20-25 ವರ್ಷ ಆಯ್ತು ರೀ. ಅಲ್ಲಿ ನಮ್ಮ ಕುಮಾರ ಮಹಾಸ್ವಾಮಿಗಳು ಅಂತ ಹೇಳಿದ್ರೆ ಅಗದಿ ಸಣ್ಣ ವಯಸ್ಸಿನವ್ರದಾರ ಸರ್. ಸಣ್ಣ ವಯಸ್ಸಿನವ್ರಂದ್ರೂ ಮೋರ್ ದೆನ್ 40 ಮೇಲೆ ಇರಬೇಕು ರೀ. ಆದರೆ ಅವರು ಅತ್ಯಂತ ಕ್ರಿಯಾಶೀಲರಾಗಿರಿ, ಒಬ್ಬಂಟಿಗರಾಗಿ ಅಲ್ಲಿ ಒಂದು ಹೋಗಿರಿ, ಒಂಥರ ತಮ್ಮ ತಪಸ್ಸನ್ನು ಆಚರಿಸಿರಿ. ಒಟ್ಟು ಏನೋ ಒಂದು ಲೋಕ ಕಲ್ಯಾಣ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ರೀ, ಏನೇನೂ ಇಲ್ಲದಂಥ ಗುಡ್ಡದ ಪ್ರದೇಶದೊಳಗರಿ ತಾವ ಸ್ವಯಂ ಸರ್. ಯಾಕಂತಂದ್ರೆ ಜಂಗಮಗೆ ಏನಂತಂದ್ರೆ ಆಸ್ತಿ ಅಂದ್ರೆ ಜೋಳಿಗಿರಿ. ಜಂಗಮ ಜೋಳಿಗೆ ಜಗತ್ತನ್ನು ಸಲ್ತಂತೇಳಿ ಮಹಾಲಿಂಗೇಶ್ವರ ಹೇಳ್ತಿದ್ರು ಸರ್. ಅಂಥದ್ರೊಳಗೆ ಅವರು ತಮ್ಮ ಒಂದು ಚರಗುರ ಸೇವೆಯನ್ನು ಮಾಡ್ತಾರೆ. ಆ ಸುತ್ತಮುತ್ತಲು ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆಲ್ಲ ತಿರುಗಾಡಿ, ಜೊತೆಗೆ ಏನು ಬರ್ತಾರೆ ಜನರಲ್ಲಿ ಒಂದು ಭಕ್ತಿಯ ಸಂಚಲನವನ್ನು ಮೂಡಿಸಿದಾರ್ರಿ. ಇವತ್ತು ಮೊದಲಿದ್ದಂಥ ಏನು ಒಂದು ಮಠ ಇರ್ತಾರೆ, ಸಣ್ಣದೊಂದು ಗುಡಿಸಲ್ ಟೈಪ್ ಇದ್ದದ್ದು ಮಠ ರೀ. ಈ ಇವರ ಒಂದು ಸ್ವಂತ ಒಂದು ಪ್ರಯತ್ನದಿಂದಾಗಿರಿ ಅವರು ಇಷ್ಟೇ ಚಂದ ಇದನ್ನು ಮಾಡಿದಾರಲ್ಲ ಸರ. ಅಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಒತ್ತಡದಗರಿ ಗ್ರಾಮೀಣ ಮಕ್ಕಳಿಗಾಗಿ ಸರ. ಅದರಿಂದ ಅವರೊಂದು ಕಕ್ಕುಲಾತಿ, ಒಟ್ಟು ಜನ ಒಂದು ಒಳ್ಳೆಯದ್ರಾಗ ಹೋಗಬೇಕು, ಸಂಸ್ಕೃತಿ ಉಳಿಬೇಕು ರೀ, ಸಂಸ್ಕಾರ ಉಳಿಬೇಕು, ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ರೀ ಪುಣ್ಯಾತ್ಮ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡ್ಕೋತ ಬಂದಿದ್ದಾರೆ ಸರ್. ಈಗ ಪ್ರತಿ ವರ್ಷ ಸರ್ ಮೊದಲು ಏನು ಸರ, ಅದು ಸಣ್ಣಂಗೆ ಪ್ರಾರಂಭವಾದಂಥ ಒಂದು ಜಾತ್ರೆ ರೀ. ನಂತರ ಈಗೊಂದು ಅವ್ರೇನು ದನಗಳ ಜಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಸರ್. ದನಗಳ ಜಾತ್ರೆ ವಿಶೇಷವಾಗಿ ನಮ್ಮ ಅಂಕಲಗಿ ಮಠದೊಳಗೆ ಎತ್ತರಿ. ಹಾಗೆ ಇಲ್ಲಿ ಹೂಲಿಕಟ್ಟಿ ಮಠದಾಗ ಸೇತ್ರಿ ದನಗಳು ಕೊಡ್ತಾರೆ. ಹೀಗಾಗಿ ಸುಮಾರು ಅವ್ರಿ ಒಂದು 11 ತಾರೀಕು ಹಿಡ್ಕೊಂಡು 12, 13, 14 ಹಿಂಗೊಂದು 4 ದಿನಗಳ ಪರ್ಯಂತರವಾಗಿ ಸರ್ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ ರೀ. ಮತ್ತು ಇನ್ನೊಂದು ಹೆಸರು ಜಂಗಮ ಬೇಡುವವನಲ್ಲ ರೀ,
ಆದರೂ ಕೂಡ ಏನಾಗುತ್ತಂದ್ರೆ ಅವರ ಒಂದು ಸದ್ವರ್ತನೆಯಿಂದಾಗಿರಿ ಜನ ತಾವಾಗಿಯೇ ಬಂದರೆ ಅಲ್ಲಿ ಕೊಡ್ತಾರೆ ಸರ್. ಇದು ಒಂದು ವಿಶೇಷ ಸರ್. ಹೀಗಾಗಿ ಏನಂತ ಸರ್, ಮಠದ ಒಂದು ಇದು ಬೆಳಕೋತ ಬಂದಿದೆ ರೀ. ಈಗ ಅಲ್ಲಿ ಒಂದು ಇದು ನೋಡ್ಕೋಬೇಕಂತಂದ್ರೆ ಸರ್, ಭಾಳ ಒಂದು ಒಳ್ಳೆಯ ತೆರಣ ಅಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸರ್. ವಿಶೇಷ ಇಲ್ಲ, ಏನೇನು ಯಾವ್ಯಾವ ಕಾರ್ಯಕ್ರಮ ಮಾಡ್ತಾರೆ ಏನು ಸರ್? ನೋಡಿ ವಿಶೇಷವಾಗಿ ಸರ್ ಅವ್ರು ಏನು ಮಾಡ್ತಾರೆ ಸರ್, ಪ್ರತಿ ಸಾಯಂಕಾಲ 6 ಗಂಟೆಗೆ ಏನು ಮಾಡ್ತಾನೆ ಸರ್, ಹಳ್ಳಿ ನಡೆಸೋ ಅಲ್ಲಿ ಮನಸ್ಸನ್ನು ಒಂದು ತಿದ್ದುವಂಥ ಸಲುವಾಗಿ ಒಂದು ಭಕ್ತಿಯ ಪ್ರವಚನಗಳನ್ನು ಹೇಳ್ತಾರೆ ರೀ. ಭಕ್ತಿಯ ಪ್ರವಚನ ಅಂದ್ರೆ ಈ ಬಸವ ಪರಂಪರೆಯಲ್ಲಿ ಬರ್ತಕ್ಕಂಥ ಶರಣರ ಕುರಿತಾಗಿರಿ ಒಟ್ಟಾರೆ ಜನಮಾನಸಕ್ಕೆ ಅವರ ಆದರ್ಶಗಳನ್ನು ತಿಳಿಸಿರಿ ಲೋಕವನ್ನು ತಿದ್ದುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ರೀ. ಜೊತೆಗೆ ಶಿವಲಿಂಗೇಶ್ವರ ಒಂದು ಕರ್ತೃಗದ್ದುಗೆ ಅದಕ್ಕೆ ರುದ್ರಾಭಿಷೇಕ ಮಾಡ್ತಾರೆ ರೀ. ಮತ್ತು ದನಗಳ ಜಾತ್ರೆ ಬೇರೆ 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 ಕಡೆಗಳಿಂದ ದನಗಳನ್ನು ಕೂಡಿಸಿ ಸರ ಅಲ್ಲಿ ಒಂದು ಜಾತ್ರೆ ಮಾಡ್ತಾರೆ ರೀ. ಒಂದು ವಿಶೇಷವಾಗಿ ಇಂದ ಸಂಗೀತ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ರೀ. ಕುಂಭಮೇಳದ ರೀ. ಮತ್ತು ಜಂಗಮೋತ್ಸವ ಅಂದರೆ ಬಂದಂಥ ನಮ್ಮ ಸಾಧು ಸತ್ಪುರುಷರಿಗೆ ಅವರ ಇದರಿಂದ ಏನು ಮಾಡ್ತಾರೆ, ಸಾಧ್ಯ ಆದಷ್ಟು ಅವರಿಗೆ ದಾನ ಧರ್ಮಾದಿಗಳನ್ನ ಮಾಡ್ತಾರೆ ರೀ. ಮತ್ತು ಮೊದಲನೇ ದಿವಸ 10ನೇ ತಾರೀಕಿಗೆ ಸಟಸ್ಥಲ ಧ್ವಜಾರೋಹಣವನ್ನು ಮಾಡ್ತಾರೆ ರೀ. ಆ ಒಂದು ಸಂದರ್ಭದೊಳಗೆ ವಿಶೇಷವಾಗಿ ಅಲ್ಲಿ ಸ್ಥಾನಿಕರಾದಂತಾರೆ ಕೆಲವೊಂದು ಗಣ್ಯರಂದ್ರೆ ಈ ಮಹಾದೇವ ಕರಗುಪ್ಪೆ ಅಂತವ್ರಾಗಲ್ರಿ, ಅಲ್ಲಿ ಜಕ್ಕಪ್ಪಗಳು, ತೋಳಿನವರು, ಸಿಂಗಮ್ಮನವರು, ಪಾಟೀಲ್ ಹಿಂಗೆ ಕೂಡ್ಕೊಂಡು ಸಟಸ್ಥ ಧ್ವಜಾರೋಹಣ ಮಾಡಿ ಕಾರ್ಯಕ್ರಮ ಶುರು ಮಾಡ್ತಾರೆ. ಮುಂದೆ ವಿಶೇಷವಾಗಿ ರೀ ಅಲ್ಲಿ ನಮ್ಮ ಶ್ರೀ ಗುರುಪಾದ ಶರಣರು ಅಂತ ಹೇಳಿ ಸರ್ ಹಿಪ್ಪರಿಗೆ ಅವ್ರ ಕಡೆಯಿಂದ ಏನಂತಂದ್ರೆ ಪ್ರವಚನ ಮಾಡಿಸ್ತಾ ಇದ್ದಾರೆ ರೀ. ಅದಷ್ಟೊಳಗೆ ರೀ ಬಂತ ಆಸಕ್ತ ಸಂಗೀತ ಕಲಾವಿದರಿಗೆಲ್ಲ ಗೌರವ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ ರೀ. ಒಟ್ಟು ಮಠ ಅಂದ್ರೆ ಏನು ಸರ್, ಎಲ್ಲರನ್ನು ಅಪ್ಪಿಕೊಂಡು ಹೋಗುವಂಥ ಒಂದು ಮನೋವೃತ್ತಿ ಶ್ರೀಗಳದ ಸರ್. ಹೀಗಾಗಿ ಪುಣ್ಯಾತ್ಮರು ಸರ್ ಈ 4 ದಿನ ಒಂದು ಜಾತ್ರೆಗಳನ್ನು ಮಾಡಿದ್ರು ಸತ್ರಿ. 11 ತಾರೀಕಿಗೆ ಅವ್ರು ಸಹ ಬೇರೆ ಬೇರೆ ಮಠಗಳನ್ನು ತವಾಗ ಮಠ ಆಗಲ್ರಿ, ಬಾವಿರಿಕೊಪ್ಪ ಮಠ ಆಗಲಿ ಅವಾಗ ಕರೆಸಿ ಅವ್ರ ಪೂಜೆ ಇಟ್ಕೊಂಡು ಮಾಡಿಸ್ತಾರೆ ರೀ. ಅದು ಆಶೀರ್ವಚನ ಮಾಡಿಸ್ತಾರೆ. ವಿಶೇಷವಾಗಿ 12ನೇ ತಾರೀಕು ರೀ ಅದು ಸ್ವಾಮಿ ವಿವೇಕಾನಂದರ ಜಯಂತಿ ಸರ್. ಸ್ವಾಮಿ ವಿವೇಕಾನಂದರ ಜಯಂತಿಯ ನಿಮಿತ್ತವಾಗಿ ಸರ್ ಅಲ್ಲಿ ಆವತ್ತನ ದಂಡಗಳ ಉದ್ಘಾಟನೆಯನ್ನು ಮಾಡ್ತಾರೆ, ಜಾತ್ರೆ ಶುರುವಾಗ್ತದೆ ರೀ. ಆವತ್ತನ ವಿಶೇಷವಾಗಿ ನಮ್ಮ ಗೋಡಿಗೇರಿಯ ಶ್ರೀ ಮನ್ನೇರೇಂದ್ರ ಸ್ವರೂಪಿ ಕಾಶಿನಾಥ ಸ್ವಾಮಿಗಳು ಅಂತೇಳಿ ಭಾಳ ಹಿರಿಯ ಮನುಷ್ಯರು ಅವರು. ಅವರ ಒಂದು ಸಾನ್ನಿಧ್ಯದೊಳಗೆ ನಮ್ಮ ಬಾಳಯ್ಯ ಸ್ವಾಮಿಗಳು ರೀ, ತಮ್ಮೇಲೆ ತಾವು ಮಠದವರು ಇವರೆಲ್ಲ ಕುಳ್ಕೊಂಡ್ರಿ ನಮ್ಮ ಗೋಕಾಕದ ಭಾವಸಂಗಮ ಅನ್ನುವಂಥ ಒಂದು ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಸರ್ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಮಾಂತೇಶ್ ತಾಂಶಿ ಅವರ ಒಂದು ಅಧ್ಯಕ್ಷತೆ ಒಳಗೆ ರೀ ಸೋಮಶೇಖರ್ ಮಗ್ದುಮ್ ಅವರು, ಹಾಗೆಯೇ ನಮ್ಮ ಮಲ್ಲಿಕಾರ್ಜುನ ಕಲ್ಲೊಳ್ಳಿ ಅವರು, ಮಲ್ಲಿಕಾರ್ಜುನ ಈಟಿ ಅವರು, ಮತ್ತು ಜಯಾನಂದ ಮಾದರ್ ಸರ್ ಅವರು, ಈಶ್ವರ ಚಂದ್ರ ಬೆಟಗೇರಿ, ರಾಮಚಂದ್ರ ಕಾಕಡೆ, ವಿಜಯಸು ಇವರೆಲ್ಲ ಕುಡ್ಕೊಂಡು ಸರ್ ವಿಶೇಷವಾದ ಒಂದು ಕೆಲವೊಂದು ರೀ ಅವರು ಎಂಬ ಸ್ವಾಮಿಗಳು ರೀ ಯಾರೇ ಒಂದು ಉಪಕಾರ ಮಾಡಿದ್ರೆ ಅವ್ರನ್ನ ಮರೆಯುವಂಥ ಸ್ವಭಾವ ಅಲ್ಲ ರೀ. ನಮ್ಮ ಕಿರಣ್ ಬಿ ಸಂದಕ್ಕಿಂತ ಕಾರ್ಯನಿರ್ವಾಹಕ ಅಭಿಯಂತರ ಇದ್ದಾರೆ ಗೋಕಾಕ್. ಅವ್ರು ಇಷ್ಟು ಸಮಾಜಕ್ಕೆ ಒಂದು ಕುಳಿತಾರೆ ಸರ್ ಸ್ವಾಮಿಗಳು. ಒಂದು ಕರೆಂಟ್ ವೈರ್ ಹರಿದು ಬಿದ್ದಾಗ ರೀ ಜನರಿಗೆ ತೊಂದರೆ ಆಗಿತ್ತಪ್ಪ ಅಂತ ತಿಳ್ಕೊಂಡು ಅಲ್ಲೇ ನಿಂತು ಬಿಟ್ಟಾರೆ. ನಿಂತ್ರಿ ಇವರಿಗೆಲ್ಲ ಫೋನ್ ಮಾಡಿ ಹೆಂಗಾರ ಮಾಡಿದ್ವಾ ಅಂತ ಜನರಿಗೆ ಅದಾಗಬಾರ್ದು ಅಂಥೇಳಿ ಆಗ ಕಿರಣ್ ಬಿ ಸಂದಕ್ಕೆ ಅವ್ರಿಗೆ ಸನ್ಮಾನ ಮಾಡಿದ್ರು. ಅವ್ರು ಅದನ್ನ ನೆನಪಿಸ್ತಾರೆ. ಇಂಥ ಪೂಜ್ಯರು ಸಿಗೋದು ಅಪರೂಪ ಅಂದರೆ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ತಿಳ್ಕೊಂಡ್ರಿ ತಾವು ಸ್ವಾಮಿಗಳು ಅನ್ನೋದನ್ನು ಮಾಡ್ತಾರೆ. ಅಲ್ಲಿ ಜಸ್ಟ್ ಅದರ ಸರಿಯಾಗಿ ಇದಾಗೋ ಮಟ್ಟ ರೀ ಅಲ್ಲಿ ನಿಂತು ಕೆಲಸ ಮಾಡೋದು. ಇಂಥ ಒಂದು ಸಾಮಾಜಿಕ ಕಳಕಳಿಗಳಂಥ ಸ್ವಾಮಿಗಳು ಕುಮಾರ ಸ್ವಾಮಿಗಳು ಅಂತೇಳಿ ಪ್ರಸ್ತುತಿ ಮಾಡಿಸ್ತಾರೆ. ಜೊತೆಗೆ ಮಾರುತಿ ಮಳೆಗಿರ್ತ KSRTC ಅಂದರೆ ಯಾರು ಸೇವಾ ನಿವೃತ್ತಿ ಆದವ್ರನ್ನೂ ಕೂಡ ಸರ್ ಅವರೊಂದು ಪ್ರೀತಿಯನ್ನು ಒಂದು ಗೌರವಿಸುವಂಥ ಅಂದರೆ. ಹೀಗಾಗಿ ಸರ್ ನಮ್ಮ ಗೋಕಾಕದ ಶ್ರೀಮತಿ ರಜನಿ ಜರಿಗೇಳಿ ಅವರು, ಸುಸ್ಮಿತಾ ಭಟ್, ಸಂಗೀತಾ ಬಣ್ಣೂರು, ಸ್ನೇಹ ಕಲ್ಯಾಣ್ ಶೆಟ್ಟಿ ಮತ್ತು ಇವರೆಲ್ಲ ಕೆಲವೊಂದು ರೀ ಬೇರೆ ಬೇರೆ ಸಾಹಿತಿಗಳೆಲ್ಲ ಅವರು ಬಂದರೆ ತಮ್ಮದೇ ಅಂತ ಒಂದು ವಿಶಿಷ್ಟವಾದಂಥ ಸೇವೆಯನ್ನು ಮಾಡಿದ್ದಾರೆ ಸರ್. ಹೀಗೆ ಸರ್ ಸ್ವಾಮೀಜಿಯವರು ಎಲ್ಲರನ್ನು ಇವನಾರವ ಅನ್ನೋದ್ರೆ ಎಲ್ಲರನ್ನೂ ಅಪ್ಪಿಕೊಳ್ಳುವಂಥ ಒಂದು ಮನೋವೃತ್ತಿ ಸರ್ ಅವ್ರದ್ದು. ಹೀಗೆ ಅದು ಮುಂದೆ 13ನೇ ತಾರೀಕಿಗೆ ಅದು ವಿಶೇಷವಾಗಿ ದೇವಿ ಪಾರಾಯಣ ಮಾಡ್ತಾರೆ ಸರ್. ನಾವು ಸಮಾಜವನ್ನು ಕಟ್ಟಬೇಕಾದ್ರೆ ರೀ ಅಲ್ಲಿ ಏನಾಯ್ತಂದ್ರೆ ಕೆಲವೊಂದು ಸಾಂಸ್ಕೃತಿಕ ಅಂದರೆ ಭಕ್ತಿ ಪಾರಾಯಣ ಅಂತ ಕೆಲವು ಕಾರ್ಯಗಳನ್ನು ಮಾಡೋದ್ರಿಂದ ರೀ ಜನರ ಮನಸ್ಸು ಕೂಡ ಸರ್ ಈ ಕಡೆ ಒಲವಣು ಆಗ್ತದೆ ರೀ. ಅಂಥ ಟೈಮ್ಗೆ ಮತ್ತು ಬೇರೆ ಬೇರೆ ಸ್ವಾಮೀಜಿಯವರನ್ನು ಕರೆಸಿ ಅದ್ರ ಜೊತೆಗೆ ಏನಾಗ್ತದೆ ಜನಮಾನಸಕ್ಕೆ ಒಂದು ಸಾತ್ವಿಕ ಒಂದು ಸಿಂಚನವನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾರೆ ರೀ. ಮತ್ತು ಈ ಒಂದು ಅವರ ಒಂದು ಆಮಂತ್ರ ಪತ್ರಿಕೆಯನ್ನು ನೋಡಿದ್ರೆ ಸರ ಪುಣ್ಯಾತ್ಮರು ಇಷ್ಟು ಜನರನ್ನು ಅಪ್ಪಿಕೊಂಡಿದ್ದಾರಲ್ರಿ, ಭಾಳಷ್ಟು ಜನ ಇದ್ದಾರೆ. ಎಲ್ಲರೂ ಬಂದು ಶ್ರದ್ಧೆಯಿಂದ ಇದು ಮಾಡ್ತಾರೆ ರೀ. ತನುಮಣ ಧನವನ್ನು ಅರ್ಪಿಸಿ ಈ ಕಾರ್ಯಕ್ಕೆ ಎಲ್ಲರೂ ಕೈಗೂಡ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಆಗೋದ್ರಿಂದ ಹೂಲಿಕಟ್ಟಿ ಹೆಸರು ಸಹಿತ ರೀ ಒಂದು ಇದಕ್ಕೆ ಬಂದದ ಸರ್. ಅಲ್ಲಿ ಆದರೂ ಕೂಡ ಜನ ರೀ ಮತ್ತು ನಮ್ಮ ಜನಪ್ರಿಯ ನಮ್ಮ ಸರ್ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂಥ ಇದಾಯ್ತು ಹೊರ ಹೋಗ್ಬಿಡಿ ಅನ್ನೋದಾಗ ರೀ ನಮ್ಮ ಏನು ಕೊಡವೆ ದಾನಿಗಳ ಅಂತ
ಕೆಲವು ಸದ್ಭಕ್ತರಕ್ಕಂತ ಕೂಡ ಸಹಿತ ಅವರು ಸ್ವಲ್ಪ ನಿಧಿಯನ್ನು ಸಂಗ್ರಹ ಮಾಡಿರಿ. ಜೊತೆ ನಮ್ಮ ಜನಪ್ರಿಯ ಶಾಸಕರು ಕೂಡ ಕೈ ಕೊಡ್ತಾರೆ ರೀ. ಜೊತೆಗೆ ಸರ್ ಆ ಹುಲಿಕಟ್ಟಿ ಸುತ್ತಮುತ್ತ ಅಂತ ಹಳ್ಳಿಗಳು ಅದಾವಲ್ಲ ರೀ, ಈ ಯಾವ್ದ್ರಿ ಇದು ಬೆಂಚನಮರಡಿ, ಹನುಮಾಪುರ, ಮಕ್ಕಳಗಿರಿ, ಸಂಗನಗಿರಿ, ಸುತ್ತಮುತ್ತಲಿನ ಹಳ್ಳಿ ಎಲ್ಲ ಭಕ್ತರು ಸಹಿತ ಒಂಥರ ಹೆಡಗೆ ಜಾತ್ರೆ ಇರ್ತಾರಲ್ಲ ರೀ. ಹೆಡಗೆ ಜಾತ್ರೆ ಅಂದ್ರೆ ಮನೆಯಾಗೆಲ್ಲ ಬುತ್ತಿ ಬಾಣ ಎಲ್ಲ ಮಾಡಿಕೊಂಡು ಹೋಗಿ ಒಂಥರ ಒಂದು ಸಾಂಸ್ಕೃತಿಕ ಹಬ್ಬ ಆ ಥರ ಒಂದು ಇದನ್ನು ಮಾಡ್ತಾ ಇದ್ದಾರೆ ಸರ್. ಇದಕ್ಕಾಗಿ ವಿಶೇಷವಾಗಿ ಸರ್ ನಮ್ಮ ಡಾಕ್ಟರ್ ನವೀನ್ ಕೋಲ್ಬಾಯಿ ಅವರಾದರೂ ಸಹಿತ ಕೆಲವೊಂದೆಲ್ಲ ಸಹಾಯ ಮಾಡ್ತಾರೆ. ಅಂದರೆ ಒಂದು ಒಳ್ಳೆಯ ಕಾರ್ಯ ಆಗ್ತೈತೆ ಅಂತಂದರೆ ಒಂದು ಊರಿಗೆ ಒಂದು ಹಿರಿಮೆ, ಒಂದು ಸಾಂಸ್ಕೃತಿಕ ಒಂದು ಗರಿಮೆ ಅಂತ ತಿಳ್ಕೊಂಡ್ರಿ ಪೂಜ್ಯರೇ ಇದಕ್ಕೆ ರೀ ಪ್ರತಿಯೊಬ್ಬರು ರೀ ಕೈಗೂಡಿಸ್ತದ ರೀ. ಹೀಗಾಗಿ ಹುಲಿಕಟ್ಟಿ ಸುಕ್ಷೇತ್ರವಾಗೈತೆ ರೀ. ಅದು ನಮ್ಮ ಕುಮಾರ ಮಹಾಸ್ವಾಮಿಗಳು ಶಿವಲಿಂಗೇಶ್ವರರ ಒಂದು ಆರಾಧನೆಯ ಜೊತೆಗೆ ಜನತೆಗೆ ಏನೈತೆ ತಮ್ಮದೇ ಅಂತ ಒಂದು ವಿಶಿಷ್ಟವಾದಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಶೈಕ್ಷಣಿಕವಾಗಿ ರೀ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಂತ ಹೇಳ್ತಾ ಇದ್ರಿ. ಶೈಕ್ಷಣಿಕವಾಗಿ ಎಷ್ಟರೊಳಗೆ ಕಲಿಸ್ತಾ ಇದ್ದೀರಿ? ಯಾವ ಕ್ಲಾಸ್ಗಳಿದ್ದೇವೆ ಸರ್? ಮೊದಲು ಏನಂತಾರೆ ಅವರು ಪ್ರಾರಂಭ ಮಾಡಿದ್ದು ಏನಂತಂದರೆ ಇದು LKG UKG ಇರ್ತಲ್ಲ, ಮೊದಲೇನು ಸಣ್ಣ ಬಿಣ್ಣೆ ಎತ್ತ ದೊಡ್ಡ ಬಿಣ್ಣೆ ಎತ್ತ ಟೈಪ್. ಹಾಗಾದ್ರೆ ಮಕ್ಕಳಿಗೆ ಕನ್ನಡದ ಬಗ್ಗೆ ಒಂದು ಕಕ್ಕುಲಾತಿ ಇಟ್ಕೊಂಡ್ರಿ, ಕನ್ನಡದ ಒಂದು ಶಾಲೆಗಳನ್ನು ತೆಗೆದ್ರಿ, ಮಕ್ಕಳಿಗೆ ಕನ್ನಡವನ್ನು ಬೆತ್ತಬೇಕು ಅನ್ನೋ ಜೊತೆಗೆ ರೀ ಈ ನಮ್ಮ ವಚನಗಳ ಕಂಠಪಾಠ ರೀ, ಒಟ್ಟಾರೆ ಸಂಸ್ಕೃತಿ ಪರವಾದಂಥ ಒಂದು ಮಠ ರೀ ಈ ನಮ್ಮ ಹುಲಿಕಟ್ಟಿಯ ಸುಕ್ಷೇತ್ರ. ಅದು ಕುಮಾರ ಮಹಾಸ್ವಾಮಿಗಳು ಮಾಡ್ತಕ್ಕಂಥ ಕಾರ್ಯ ರೀ, ಇದು ಶ್ಲಾಘನೀಯ ಅಂತ ಸರ್. ಮತ್ತೆ ಏನಾದ್ರು ವಿಶೇಷವಾದ ಕಾರ್ಯಕ್ರಮಗಳು ಅದರ ಕಾರ್ಯಕ್ರಮವಾಗಿದ್ದು ಮತ್ತೆ ವಿಶೇಷವಾದ ಕಾರ್ಯಕ್ರಮ ನಮ್ಮ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ? ವಿಶೇಷವಾಗಿ ಸರ್ ಶ್ರೀಮಠದ ಒಂದು ಅಭಿವೃದ್ಧಿ, ಅದರ ಜೊತೆಗೆ ಸರ್ ಅವರು ಮೊದಲು ಹಾಗೆ ಒಂದೇ ಒಂದು ಇದಿರ್ತಲ್ಲ ರೀ, ಈ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ ರೀ. ಅಂದರೆ ದಾನಿಗಳ ಒಂದು ಸಹಕಾರದಿಂದಾಗಿ ರೀ ಸನ್ಯಾಸಿಗೆ ನೋಡಿ ಸರ್ ಅವರಿಗೆ ತಮಗಾಗಿ ಅಂತ ಏನು ಇರೋಂಗಿಲ್ಲ ರೀ, ಅದು ಲೋಕ ಕಲ್ಯಾಣಕ್ಕಾಗಿ ಅಂತ ತಿಳ್ಕೊಂಡ್ರಿ. ಈಗ ಮೊದಲು ನೋಡೋದಕ್ಕೆ ಈಗ ನೋಡೋದಕ್ಕೆ ಭಾಳ ಅಂತ ಸುಮಾರು 23 ಮುಗಿದು 24 ಇದ್ರೆ ಮುಂದಿನ ಇದಕ್ಕೆ 25ನೇ ಒಂದು ಬೆಳ್ಳಿ ಹಬ್ಬಕ್ಕೆ ಬರ್ತಾ ಇದೆ ರೀ. ಆ ನಿಟ್ಟಿನಲ್ಲಿ ಈ ಸ್ವಾಮಿಗಳ ಒಂದು ಇಷ್ಟು ಕ್ರಿಯಾಶೀಲರಾದ್ರಿ ಪಾಪ. ಅವ್ರಿಗೆ ಸ್ವಲ್ಪ ಆರೋಗ್ಯ ಯಾಕೋ ಸ್ವಲ್ಪ ಹದಗೆಡ್ತಾ ಇತ್ತು ರೀ. ಆದರೂ ಕೂಡ ರೀ ಬಂದವರನ್ನು ನೀವು ಯಾರೇ ಬರಲಿ ಸರ್, ಇವರು ನಮ್ಮವರು ಅದರಿಂದ ಭೇದ ಭಾವ ಇಲ್ದರಿ ಅವ್ರ ಪ್ರೀತಿಯಿಂದ ಸ್ವಾಗತಿಸಿ ಅವರ ಮಾತುಗಳನ್ನು ಕೇಳಿದ್ರೆ ಮನುಷ್ಯನಿಗೆ ಒಂಥರ ಏನೋ ನೆಮ್ಮದಿ ಸಿಗ್ತದೆ ರೀ. ಅಂಥ ಇನ್ನೂ ಸಣ್ಣ ವಯಸ್ಸು ಸರ್, ಸಣ್ಣ ವಯಸ್ಸು ಅಂತಂದ್ರು ಮೋರ್ ದೆನ್ 40 40 ಮೇಲೆ ಅದು ಕ್ರಿಯಾಶೀಲರಾಗ್ಯಾರಿ. ಏನೇನಾದ್ರೂ ಕೊಡಬೇಕು ಅನ್ನೋ ಮತ್ತು ಬಸವ ತತ್ವದ ಬಗ್ಗೆ ಒಂದು ನಿಷ್ಠೆ. ಯಾಕಂದ್ರೆ ಆ ಪರಂಪರೆಯಲ್ಲಿ ಬಂದಂಥವರು ವಿರಕ್ತ ಮಠಗಳು, ಇಂಥ ಮಠಗಳು ಬೇಕು ಅಂತ ಅನಿಸ್ತದೆ ರೀ. ಸಮಾಜ ಕೂಡ ರೀ ಭಾಳ ಒಂದು ಮನ್ನಣೆ ಕೊಡ್ತಾ ಇದ್ದಾರೆ, ಗೌರವ ಕೊಡ್ತಾ ಇದ್ದಾರೆ. ಆದ್ಮೇಲೆ ಇಲ್ಲಿಯವರೆಗೆ ನಮ್ಮ ಸಮೀಪದ ಗೋಕಾಕ್ ತಾಲೂಕಿನಲ್ಲಿ ಬರುವ ಬೆಳಗಾವಿ ಜಿಲ್ಲೆಯ ಹುಲಿಕಟ್ಟಿಯ ಗ್ರಾಮದ ಶ್ರೀಗಳು ಏನು ಮಾಡ್ತಾ ಇದ್ದಾರೆ, ಏನಿಲ್ಲ, ಕಳೆದ 24 ವರ್ಷದಿಂದ ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಅದೇ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಸಾಧನೆ ಮಾಡುತ್ತಿರುವಂತಹ ಒಂದು ವಿಷಯಗಳ ಬಗ್ಗೆ, ಶಿಕ್ಷಣದ ಬಗ್ಗೆ ಅನೇಕ ವಿಷಯ ಬಿಚ್ಚಿಟ್ಟಿದ್ದಾರೆ ನಮ್ಮ ಈಶ್ವರಸಿಂಗ್ ಬೆಟಗೇರಿಯವರು. ತಮಗೆ ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ನಮ್ಮ ಮಹಾಸ್ವಾಮಿಗಳು ಕುಮಾರ ಮಹಾಸ್ವಾಮಿಗಳು ಸಹಿತ ಈ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಜನರ ಪರವಾಗಿ ಭಕ್ತರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದೇ ರೀತಿ ಮುಂದುವರಿಲಿ. ಅದೇ ಕಾಲಕ್ಕೆ ದಾಸೋಹ ಪರಂಪರೆ ಮುಂದುವರಲಿ, ಅಕ್ಷರ ದಾಸೋಹ ಪರಂಪರೆ ಮುಂದುವರಲಿ. ಒಳ್ಳೊಳ್ಳೆಯ ಹಳ್ಳಿಗಾಡಿನ ಪ್ರದೇಶದಿಂದ ಬರುವ ಮಕ್ಕಳಿನಷ್ಟು ಉನ್ನತಕ್ಕೆ ಇರಲಿ. ಜೊತೆಗೆ ಹಳ್ಳಿ ಇರೋದು ರೈತರಿಂದ, ಆ ರೈತರಿಗೆ ಏನಪ್ಪ ಅಂದ್ರೆ ಹೊಸ ವಿಚಾರಗಳನ್ನು ತಿಳಿಸುವಂಥ, ವೈಜ್ಞಾನಿಕ ವಿಚಾರ ಹೇಳುವಂತಹ ವಚನಗಳ ನೆಲೆಯಲ್ಲಿ ವೈಚಾರಿಕತೆಯನ್ನು ಬೆಳೆಸುವಂಥ ಕೆಲಸಗಳು ಅವರಿಂದ ಆಗಲಿ. ಅದಕ್ಕಿಂತಲೂ ಮುಖ್ಯವಾಗಿ ರೈತ ತನ್ನ ಕಾಲ ಮೇಲೆ ತಾನು ನಿಲ್ಲುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೆ ಅನೇಕ ವಿದ್ಯುತ್ ಜನರನ್ನು ಕರೆಸಿ ಚರ್ಚೆ ಮಾಡ್ತಾ, ಇಲ್ಲೇ ಬೇಕಾಗಿದ್ದು ಬಡತನ ಅಂತ ನಮ್ಗೆ ಬೆನ್ನಿಗೆ ಗಂಟಿದ್ದದ, ಆದರೆ ಅದರಿಂದ ಹೊರಗೆ ಬರೋದಕ್ಕಾಗಿ ಏನೇನು ಮಾಡಲಿಕ್ಕೆ ಸಾಧ್ಯ ಅನ್ನೋ ವಿಷಯಗಳನ್ನು ಸಹಿತ ಚರ್ಚೆ ಮಾಡುವಂಥದ್ದಾಗಲಿ. ಅಂಥವೆಲ್ಲ ಆದಾಗ ಒಂದು ಮಟ್ಟಕ್ಕೆ ತನ್ನದೇ ಆದ ಹಿರಿಮೆ ಗರಿಮೆ ಇನ್ನೂ ಹೆಚ್ಚಾಗ್ತದೆ ಅಂತ ಹೇಳ್ತಾ ಇನ್ನೇನು ಮಾತಾಡುವಂಥದ್ದು ಏನಿಲ್ಲ. ಸ್ವಾಮಿಗಳಿಗೆ ಮತ್ತೊಮ್ಮೆ ವಂದನೆ ಹೇಳ್ತಾ ಇದು ಇವತ್ತಿನ ವಿಶೇಷ ಚರ್ಚಾ ವಿಷಯ ಆಗಿತ್ತು ನಮ್ಮ ಹುಲಿಕಟ್ಟಿ ಶ್ರೀಗಳದ್ದು ಅಂತ ಹೇಳ್ತಾ. H16 ನ್ಯೂಸ್ ಅರ್ಥ ದೇಶದ ಸತ್ಯ ಕೈಯಲ್ಲಿ ವಂದನೆಗಳು.